ಆತ ಬಂದಿದ್ದಾನೆ. ಬಂದ ಆತನನ್ನು ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಒಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ 2ನೇ ದಿನದ ಉತ್ಖನನ ಪ್ರಕ್ರಿಯೆ ಆರಂಭ ಆಗುತ್ತೆ. ಆ 2ನೇ ದಿನದ ಉತ್ಖನನ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈಗ ಆತನನ್ನು ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆತನನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ. ನೇತ್ರಾವತಿ ಸಾನಘಟ್ಟ ಭಾಗಕ್ಕೆ ಎಂಟ್ರಿ ಆಗಿದೆ. ಈಗಾಗಲೇ ಪ್ರವೇಶ ಪಡೆದಿದ್ದಾರೆ. ಆ ಸಾನಘಟ್ಟದ ಜಾಗದಿಂದ ಆತನನ್ನು ಕರ್ಕೊಂಡು ಹೋಗುವಂಥದ್ದು ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಪ್ರತಿ ಬಾರಿಯೂ ಕೂಡ ಈ ರೀತಿ ಕರ್ಕೊಂಡು ಬಂದಾಗ ಸಹಜವಾಗಿ ಆ ಸಾನಘಟ್ಟದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇರುವಂಥದ್ದು. ಹಾಗಾಗಿ ಅಲ್ಲಿ ಒಂದಷ್ಟು ಗೊಂದಲಗಳಾಗುವಂಥದ್ದು, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಕಾರಣದಿಂದಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದ ರೀತಿಯಲ್ಲಿ, ಅಂದರೆ ಸಾನಘಟ್ಟಕ್ಕೆ ಭಕ್ತರು ಬರ್ತಾರೆ, ಹೆಚ್ಚಿನ ಧರ್ಮಸ್ಥಳದ ಭಕ್ತರ ಆಗಮನ ಕೂಡ ಇರುತ್ತೆ. ಹಾಗಾಗಿ ಅವೆಲ್ಲವನ್ನು ನಿಭಾಯಿಸಿಕೊಂಡು ಅವೆಲ್ಲವನ್ನು ನೋಡಿಕೊಂಡೇ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು. ಮತ್ತು ಯಾವುದೇ ರೀತಿ ಭಕ್ತರಿಗೂ ಕೂಡ ಸಮಸ್ಯೆ ಆಗದಂತೆ ಅವರ ಪ್ರಕ್ರಿಯೆಗಳ ಭಾಗವಾಗಿ ಇದು ನಡೆಯುವಂಥದ್ದು. ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲಾಗ್ತಾ ಇದೆ. ಈಗ ಪ್ರವೇಶ ದ್ವಾರದ ಮೂಲಕ ಅವರು ಎಂಟ್ರಿ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಜಾಗಕ್ಕೆ ಹೋಗ್ತಾರೆ. ಪಾಯಿಂಟ್ ನಂಬರ್ 1 ಈಗ ಬ್ಲ್ಯಾಂಕ್ ಆಗಿದೆ. ಆ ಒಂದು ಜಾಗವನ್ನು ಕ್ಲೋಸ್ ಮಾಡಿದ್ದಾರೆ. ಈಗ 2ನೇ ಪಾಯಿಂಟ್ಗೆ ಹೋಗುವಂಥದ್ದು. ಹಾಗಾಗಿ 2ನೇ ಪಾಯಿಂಟ್ನಲ್ಲಿ ಇವತ್ತಿನ ಉತ್ಖನನ ಪ್ರಕ್ರಿಯೆಗಳಾಗಬೇಕು. ಸದ್ಯಕ್ಕೆ ಮುಖ್ಯ ದ್ವಾರದಿಂದ ಅವರು ಒಳಭಾಗಕ್ಕೆ ಬಂದಿದ್ದಾರೆ. ನೇತ್ರಾವತಿ ಸಾನಘಟ್ಟದ ಬಳಿ ಬಂದಿದ್ದಾರೆ. ಇವತ್ತಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನುವಂಥದ್ದು ಬಹುತೇಕವಾಗಿ, ಯಾಕಂದರೆ ಆರಂಭದ ಈ ಮೇಯ್ನ್ ಜಾಗ ಏನಿದೆ, ಮುಖ್ಯವಾದ ಜಾಗ ಪಾಯಿಂಟ್ ನಂಬರ್ 1 ಏನಿದೆ, ಅದು ನಿನ್ನೆ ಸಾರ್ವಜನಿಕರಿಗೆ ಒಂದಷ್ಟು ವಿಸಿಬಲ್ ಆಗಿತ್ತು. ಸಾನಘಟ್ಟದ ಬಳಿ ನಿಂತರೆ ನಮ್ಮ ಕ್ಯಾಮ್ರಾಗಳಿಗೂ ಕೂಡ ಕಾಣ್ತಾ ಇದ್ದಂಥ ಒಂದು ಜಾಗ. ಆದರೆ ಇವತ್ತಿನ ಜಾಗ ಬಹುತೇಕ ಒಳಭಾಗದಲ್ಲಿದೆ. ಒಳಭಾಗಕ್ಕೆ ಕಾಡಿನ ಒಳಭಾಗಕ್ಕೆ ಇರುವಂಥ ಕಾರಣದಿಂದಾಗಿ ಯಾವುದೇ ರೀತಿಯಾದಂಥ ಅದನ್ನು ನೋಡಲಿಕ್ಕೆ ಅಥವಾ ಅದು ಕ್ಯಾಮ್ರಾ ಕಣ್ಣಿಗೂ ಕೂಡ ಕಾಣದ ಜಾಗದಲ್ಲಿ ಅದು ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ ಆ ಭಾಗಕ್ಕೆ ಕೂಡ ಹೋಗಲಿಕ್ಕೆ. ಹಾಗಾಗಿ ಅಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ.